ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ್ ಹರಳೆಯ ನಮಃ. ನಾನು ಮಹದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಪಾಪ ಪುಣ್ಯದ ವೆಚ್ಚ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಪುಣ್ಯ ಪಾಪಗಳು ನಮ್ಮನ್ನು ನಿತ್ಯವೂ ಬೆನ್ನು ಹತ್ತುತ್ತವೆ. ನಾವು ಪುಣ್ಯ ಪಾಪದ ಫಲವಾಗಿ ಇಂದಿನ ವ್ಯವಸ್ಥೆ ಇರುತ್ತದೆ. ಆದ್ದರಿಂದ ನಮ್ಮ ತನು ಮನ ಧನಗಳನ್ನು ಪರಿಶುದ್ಧ ಮಾಡಿಕೊಳ್ಳಬೇಕು. ತನು ಎಂದರೆ ಶರೀರ. ಈ ಶರೀರ, ಪಂಚೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಪರಿಶುದ್ಧ ಮಾಡಿಕೊಂಡು ಉತ್ತಮ ಸಂಸ್ಕಾರವನ್ನು ನಾವು ಪಡೆಯಬೇಕು. ಅಹಂಕಾರ, ನಾನು, ನನ್ನದು, ಮಮಕಾರ, ಅಸೂಯೆ, ಕೋಪಾದಿ ಗುಣಗಳನ್ನು ನಾವು ಕೈ ಬಿಡಬೇಕು. ಜ್ಞಾನ ಸ್ವರೂಪವಾಗಿ ಹಿತಮಿತವಾಗಿ ನಮ್ಮ ಬದುಕು ಸಾಗಬೇಕು. ಮಿತಿಮೀರಿ ಆಡಂಬರ ನಟನೆಯ ಜೀವನ ಕೈ ಬಿಡಬೇಕು. ಅಂದಾಗ ನಮ್ಮಲ್ಲಿ ಜ್ಞಾನ ಪಕ್ವವಾಗುತ್ತದೆ. ಆ ಜ್ಞಾನದ ಬಲದಿಂದ ನಾವು ಪರಿಶುದ್ಧವಾಗುತ್ತೇವೆ, ಆತ್ಮಶುದ್ಧಿಯಾಗುತ್ತೇವೆ. ದುರ್ಜನರು ಯಾವಾಗಲೂ ಗುಣಗಳನ್ನೇ ಹೊಂದಿರುತ್ತಾರೆ. ದುರ್ಗುಣಗಳೆಂದರೆ ಅಜ್ಞಾನದಲ್ಲಿ, ಅಂಧಕಾರದಲ್ಲಿ ಅವರು ಮುಳುಗುತ್ತಾರೆ. ಅಜ್ಞಾನ, ಆಲಸ್ಯ, ಅವಿದ್ಯೆ, ಈ ಮೂರು ರಾಕ್ಷಸರು ನಮ್ಮನ್ನು ಯಾವಾಗಲೂ ಬೆನ್ನು ಹತ್ತಿರುತ್ತವೆ. ಆದ್ದರಿಂದ ಭಗವಂತನಿಗೆ ನಾವು ಶರಣಾದಾಗ, ಸಾತ್ವಿಕ ಗುಣವನ್ನು ಹೊಂದಿದಾಗ, ಒಳ್ಳೆಯ ವಿಚಾರಗಳನ್ನು ನಾವು ಆಚರಿಸಿದಾಗ ಆ ಭಗವಂತನ ಆಶ್ರಯ ಪಡೆಯಲು ಸಾಧ್ಯ. ನಮ್ಮ ಮನಸ್ಸನ್ನು, ನಮ್ಮ ತನು ಮನಧನವನ್ನು ಆ ಭಗವಂತನಲ್ಲಿ ಇರಿಸಬೇಕು. ಅಂದಾಗ ಭಗವಂತನ ಕರುಣೆ, ಕೃಪೆ ನಮಗಾಗುತ್ತವೆ. ನಮ್ಮ ಕಷ್ಟಗಳು ದೂರಾಗುತ್ತವೆ. ಜ್ಞಾನ ಅಂದರೆ ಅದು ಪ್ರಕಾಶವಿದ್ದಂತೆ, ಮಿಂಚಿನಂತೆ ಹೊಳೆಯುತ್ತದೆ. ಅವನಿಗೆ ಜ್ಞಾನದಿಂದ ಅವನ ಶ್ರೇಯಸ್ಸು ಮೇಲ್ಪಂಕ್ತಿಯಲ್ಲಿ ಇರಿಸುವಂತೆ ಮಾಡುತ್ತದೆ. ಅಂಧಕಾರದಲ್ಲಿ, ಕತ್ತಲೆಯಲ್ಲಿ, ಅಂದರೆ ಕೆಟ್ಟ ಗುಣಗಳು, ಕೋಪ, ತಾಪ, ಅಸೂಯೆ, ರಾಗ, ದ್ವೇಷಗಳು ನಮ್ಮಲ್ಲಿ ಇದ್ದಾಗ ಪಾಪ ಕರ್ಮಗಳನ್ನೇ ಮಾಡುತ್ತಿರುವಾಗ ಅವು ನಮ್ಮ ಬೆನ್ನು ಬಿಡುವುದಿಲ್ಲ. ಆಗ ನಾವು ಅಲ್ಪರಾಗುತ್ತೇವೆ. ಆದ್ದರಿಂದ ನಾವು ಸದ್ಗುಣ ಸಂಪನ್ನವುಳ್ಳವರಾಗಿ ಸರಳತೆಯಿಂದ ಬದುಕುವುದನ್ನು ಕಲಿಯಬೇಕು. ಸರಳತೆ ಎಂದರೆ ಕಣ್ಣಿಗೆ ಕಾಣುವುದೆಲ್ಲವೂ ಇದು ನಶ್ವರ. ಜಗತ್ತನ್ನು ನಾವು ಸಂಪೂರ್ಣವಾಗಿ ಅರಿತುಕೊಂಡು ಜಗತ್ತಿನಲ್ಲಿ ನಮ್ಮ ಸಕರ್ಮದಿಂದ ಮನಸ್ಸು ಶುದ್ಧಿ ಮಾಡಿಕೊಂಡು ಒಳ್ಳೆಯ ಕಾರ್ಯಗಳನ್ನೇ ಮಾಡಬೇಕು, ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕು. ಆದ್ದರಿಂದ ನಮ್ಮ ಜೀವನ ಪರಿಪೂರ್ಣತೆಗೆ ಸಾಗಬೇಕಾದರೆ ನಮ್ಮಲ್ಲಿ ಕರುಣೆ, ಪ್ರೀತಿ, ಶಾಂತಿ, ನೆಮ್ಮದಿ, ತೃಪ್ತಿ ಆಗಬೇಕಾದರೆ ನಮಗೆ ಜ್ಞಾನ ಅವಶ್ಯಕ. ಅಂತಹ ಜ್ಞಾನವನ್ನು ಪಡೆಯಲು ನಮಗೆ ಗುರುವಿನ ಅವಶ್ಯಕತೆ ಇರುತ್ತದೆ. ಗುರುವಿನ ಸಹಾಯದಿಂದ ನಮ್ಮ ಜೀವನ ಸಾಕಾರಗೊಳ್ಳಬಹುದು. ಆದ್ದರಿಂದ ಭವಿಷ್ಯತ್ತಿನಲ್ಲಿ ಒಳ್ಳೆಯ
ಗುರುವನ್ನು ಪಡೆದು ಒಳ್ಳೆಯ ಮಾರ್ಗದರ್ಶನದಿಂದ ನಮ್ಮ ಜೀವನ ಪಾವನ ಮಾಡಿಕೊಳ್ಳಬೇಕು. ಪರಮ ಸತ್ಯವನ್ನು ಅರಿತು ಆ ಸದ್ಗುರುಗಳ ದಯದಿಂದ ಜಗತ್ತನ್ನು ಅರಿತು ಅವರ ಅಮೃತ ನುಡಿಗಳನ್ನು ಆರಿಸಿ ಮನನ ಮಾಡಿಕೊಂಡು ನಿಧಿಧ್ಯಾಸ ಮಾಡಿಕೊಂಡು ಜೀವನವನ್ನು ಶ್ರದ್ಧಾಭಕ್ತಿಯಿಂದ ಸದ್ಗುರುಗಳಿಂದ ನಾವು ಭಗವಂತನಲ್ಲಿ ಆಶ್ರಯಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಅಂದರೆ ನಾವು ಮಾಡುವ ಪಾಪ ಪುಣ್ಯಗಳು ವಿಚಾರಿಸಬೇಕು. ಆ ಗುರುವಿನಲ್ಲಿ ಸಂಶಯ ತಾಳದೆ ಆ ಗುರುವನ್ನು ಸಾಕ್ಷಾತ್ ಪರಮಾತ್ಮನೇ ಎಂದು ನಂಬಿ ನಮ್ಮಲ್ಲಿ ಇರುವ ಕತ್ತಲೆಯು ಅಜ್ಞಾನವು ದೂರ ಆಗುತ್ತದೆ. ಅಂತ ಸದ್ಗುರುವಿನ ಪಾದಾರವಿಂದಗಳಿಗೆ ನಾವು ಸಾಷ್ಟಾಂಗ ಪ್ರಣಾಮಗಳನ್ನು ಹಾಕಿ ನಮ್ಮ ತನು ಮನಧನವನ್ನು ಭಗವಂತನಲ್ಲಿ ಇರಿಸಿ ನಿತ್ಯ ಸತ್ಯದ ಅರಿವು ಮಾಡಿಕೊಂಡು ಆ ಪರಬ್ರಹ್ಮನ ಜ್ಞಾನವನ್ನು ಪಡೆಯೋಣ. ಅಂಥ ಆ ಭಗವಂತನ ಕರುಣೆ ಪ್ರೀತಿಗೆ ಪಾತ್ರರಾಗೋಣ. ನಮ್ಮ ಚಿತ್ತವನ್ನು ಏಕಾಗ್ರತೆಯಿಂದ ತೊಡಗಿಸಿಕೊಂಡು ಆ ಭಗವಂತನಲ್ಲಿ ಇರಿಸಿ ಭಗವಂತ ಒಬ್ಬನೇ ಎಂದು ನಂಬಿ ನಮ್ಮಲ್ಲಿರುವ ಗುಣಭೇದಗಳನ್ನು ನಾವು ದೂರ ಮಾಡಿಕೊಂಡು ಜೀವನ ಸಾರ್ಥಕ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.